ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. इस मुहिम के शुरू होने से पहले शिक्षा मंत्री धर्मेंद्र प्रधान ने देशवासियों, खासकर विद्यार्थियों से अपील की कि वो इससे अधिक से अधिक जुड़े और प्रेरित हों. एक पेड़ मां के नाम 2.0 के रूप में हमारा लक्ष्य है कि 5 जून से 30 सितंबर तक 10 करोड़ पौधे लगाए जाएं. लेकिन यह अभियान सिर्फ आंकड़े के बारे में नहीं है, बल्कि प्रकृति के प्रति हमारे प्रेम और जिम्मेदारी की भावनाओं के प्रतीक है. ये अभियान एक ऐसे भविष्य के प्रति समर्पण है जहां प्रकृति के सम्मान हमारे रोजमर्रा की जिंदगी का अहम हिस्सा हो. इसी साल मैं आपसे अनुरोध करता हूं, अपनी मां के नाम पर एक पेड़ लगाएं, उसकी देखभाल करें, उसे बढ़ते हुए देखें और फिर उसकी कहानी सभी को सुनाएं. ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ, ನಾವು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗಲೇಬೇಕು ಅಂತ ಹೇಳಿ ಆದೇಶ ಮಾಡಿದ್ಮೇಲೆ, ಒತ್ತಾಯ ಮಾಡಿದ್ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡೋಂಥ ಪ್ಲಾನಿಂಗ್ ಆಯಿತು. ಯಾವುದೇ ರೀತಿಯ ಮುಂಜಾಗ್ರತೆ ಯಾವುದೊಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಪಾಪ ನಾನು ಒಳಗಡೆ ಆ ಹೆಣ್ಮಕ್ಳನ್ನು ಮಾತನಾಡಿಸ್ತಾ ಇದ್ದೆ, ಕೆಳಗೆ ಬಿದ್ದರೂ ಸಹ ಯಾರು ಎತ್ತೋರು ಕೂಡ ಯಾರೂ ಗತಿ ಇಲ್ಲ, ಯಾರು ವಾಲಂಟಿಯರ್ಸ್ ಇಲ್ಲ, ಪೊಲೀಸ್ ವ್ಯವಸ್ಥೆ ಇಲ್ಲ, ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಯಾಕೆ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಇವತ್ತು. ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಲೇಬೇಕು. ಎಲ್ಲರೂ ಸೇರಿಸಿದ್ರೆ ಒಂದು 24 ಜನ, ಕೆಲವರಿಗೆ ಹೆಡ್ ಇಂಜುರಿ ಆಗಿದೆ, ನಿಮ್ಯಾನ್ಸ್ಗೆ ಕಳಿಸ್ಬೇಕು, ಕತ್ತು ಸರ್ವೈಕಲ್ ಪ್ರಾಬ್ಲಮ್ ಆಗಿದೆ. ಇನ್ನು ಕೆಲವರು ಏರಿಯಾದಿಂದ ಬಂದಿರೋರು ಕುಮಾರಸ್ವಾಮಿ ಲೇಔಟಿಂದ ಬಂದಿದ್ದಾರೆ. ಮಾತಾಡಿಸಿದಾಗ ಸರ್ ನಾವು ಒಳಗಡೆ ಒಂದೇ ಗೇಟಲ್ಲಿ ಬಿಟ್ಟು ಇದ್ದಿದ್ದು 12-13 ಗೇಟು, 12-13 ಗೇಟಲ್ಲಿ ಬಿಟ್ಟಿದ್ರೆ ಏನು ಅನಾಹುತ ಆಗ್ತಾ ಇಲ್ಲ ಸರ್. ಒಂದೇ ಗೇಟಲ್ಲಿ ಬಿಟ್ಟು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಅದಕ್ಕೆಲ್ಲ ಸಹಕಾರ ಕೊಡ್ತಿದ್ದಾರೆ. ಆಮೇಲೆ ಮತ್ತೆ ಹಸು ನೌಕೆ ಮತ್ತು ಸೂರ್ಯಕಾಂತಿನೆಲ್ಲ ಬೆಳೆದನ್ನೆಲ್ಲ ಡ್ರಮ್ಮಲ್ಲಿ ಹಾಕಿ ವ್ಯವಸ್ಥೆ ಮಾಡ್ಕೊಂಡು ಸಕಾಲದಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ನಮ್ಮದು ಉತ್ತಮ ಪ್ರಮಾಣದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ವರ್ಷ ಬರುವಾಗ ನಮಗೆ ಫುಲ್ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಹಸುಗಳನ್ನು ಮತ್ತು ರೆಗ್ಯುಲೇಷನ್ ಹಸುಗಳಿಗೆ ಕರಿಬೇಕು, ಎಷ್ಟು ಒಣಮೇವು ಬರಬೇಕು, ಹಸಿಮೇವು ಕೊಡಬೇಕು ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ಮತ್ತು ಗೊಬ್ಬರದ ಪರೀಕ್ಷೆ ಎಲ್ಲ ಹೇಳಿದ್ದಾರೆ. ನಮಗೆಲ್ಲ ಫುಲ್ಲು ಅನುಭವ ಆಗಿದೆ. ಮುಂದೆ ನಾವು ಅವರ ವೈಜ್ಞಾನಿಕವಾಗಿ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿ ಪ್ರಕಾರ ನಡೀತೀವಿ. ಪರಿವರ್ತನೆ ಮಾಡಬೇಕಾಗಿದೆ. ಮೆಟ್ರೈಜಮ್ ಅನಿಸ್ಟೋಪ್ಲಿಯೇ ಅಂತಕ್ಕಂಥದ್ದು ಒಂದು ಜೈವಿಕ ಶಿಲೀಂಧ್ರ. ಮೆಟ್ರೈಜಮ್ ಅನಿಸ್ಟೋಪ್ಲಿಯೇ ಅಂತಕ್ಕಂಥದ್ದು ಒಂದು ಜೈವಿಕ ಶಿಲೀಂಧ್ರ. ಅದು 2 ಟನ್ ಸಗಣಿ ಗೊಬ್ಬರಕ್ಕೆ ಒಂದು 2 kg ಅಷ್ಟು ಶಿಲೀಂಧ್ರನ ಮಿಶ್ರಣ ಮಾಡಿ, ಹಾಗೆ ಒಂದು ಸ್ವಲ್ಪ ತೇವಾಂಶ ಕಾಪಾಡಿ 20 ದಿವಸ ಇಟ್ಟು ಆ ಸಗಣಿ ಗೊಬ್ಬರನ ನೇರವಾಗಿ ಯಾವುದೇ ಬೆಳೆಯೊಳಗೆ ಬಳಸಿದ್ರಿ ಅಂತಂದರೆ ಸಗಣಿ ಗೊಬ್ಬರದಿಂದ ಸಿಗತಕ್ಕಂಥ ಪೋಷಕಾಂಶಗಳ ಜೊತೆಗೆ ಗೊಂಡೆ ಹುಳುಗಳ ಕೂಡ ನಿರ್ವಹಣೆ ಆಗ್ತದೆ. ಮತ್ತು
ಉತ್ಕೃಷ್ಟ ಗುಣಮಟ್ಟದ ಬೆಳವಣಿಗೆ ಬರಲಿಕ್ಕೆ ಮತ್ತು ಇಳುವರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲ ಬೆಳೆಗಳಿಗೆ ಇವತ್ತಿನ ಒಂದು ಕಾರ್ಯಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿ ನೀಡಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇಲ್ಲಿ ಕೃಷಿ ಬೆಳೆಗಳ ಜೊತೆಗೆ ನಮ್ಮ ಒಂದು ಹೈನುಗಾರಿಕೆ ಮುಖ್ಯ ಕಸುಬಾಗಿದೆ. ಆ ಹೈನುಗಾರಿಕೆಯಲ್ಲಿ ನಾವು ರಸಮೇವನ್ನು ಯಾವ ರೀತಿ ತಯಾರು ಮಾಡ್ಕೋಬಹುದು, ನಮ್ಮ ಸುಮ್ಮನೆ ಲಭ್ಯತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕತ್ತರಿಸಿ ಪುಡಿ ಮಾಡಿ ಗಾಳಿ ಆಳದೇ ಇರೋ ರೀತಿಯಲ್ಲಿ ಒಂದು ಸೈಲೇಜ್ ಬ್ಯಾಗ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ನಾವು ಅದನ್ನು ಗಟ್ಟಿಯಾಗಿ ಗಾಳಿ ಆಡದ ರೀತಿಯಲ್ಲಿ ಸಂರಕ್ಷಣೆ ಮಾಡಿಕೊಂಡು ಮೇವು ಲಭ್ಯತೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭ ಇಟ್ಕೊಂಡು ನಮ್ಮ ರೈತರಿಗೆ ಯಾವುದೂ ತೊಂದರೆ ಆಗದಂತೆ ನಮ್ಮ ಕೃಷಿ ಇಲಾಖೆದವರು ಮತ್ತು ಯೂನಿವರ್ಸಿಟಿ ಸೈಂಟಿಸ್ಟ್ಗಳು ಬಹಳ ಕಾಳಜಿಯಿಂದ ರೈತರಿಗೆ ಈ ಥರ ತಾಂತ್ರಿಕತೆಗಳನ್ನು ಸದುಪಯೋಗ ಕೊಡಿ. ಯಾವುದೇ ಥರದ ಬೀಜೋಪಚಾರ ಮಾಡದೆ ಬಿತ್ತನೆ ಕಾರ್ಯಗಳನ್ನು ತಗೋಬೇಡ್ರಿ. ಭಾಳಷ್ಟು ಬೀಜೋಪಚಾರ ಮಾಡೋದ್ರಿಂದ ಭಾಳಷ್ಟು ನೆಟ್ಟೆ ರೋಗ, ಸಾಯಿಲ್ ಬೋರ್ನ್ ಡಿಸೀಸಸ್ ಎಲ್ಲನೂ ಕವರ್ ಮಾಡ್ಕೋಬೋದು. ಅದಕ್ಕೆ ರೈತರಿಗೆ ಕಳಕಳಿ. ದ್ರಾಕ್ಷಿ ಏನೈತಿ ಇನ್ನು ನೋಡ್ಬೇಕು ಈ ಸಲ ಏನು ಪರಿಹಾರ ಕೊಡ್ತಾರೋ. ಹೋದ ವರ್ಷ ಆಗ್ಯಾವ ಲಾಸ್ ಆಗೈತಿ, ಗೊತ್ತಿಲ್ಲ ಈ ಸಲ ಇನ್ನು ಏನು ಮಾಡ್ತಾರೆ ನೋಡ್ಬೇಕು. ಉತ್ತಮ ಮಳೆ ಆಗೈತಿ, ಚಲೋ ಆಗೈತಿ ಈ ಸಲ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.